ಸಾಫ್ಟ್ ಹಿಂದುತ್ವದ ಮೂಲಕ ಗಮನ ಸೆಳೀತಾ ಇದ್ದಾರೆ ಡಿಕೆ ಶಿವಕುಮಾರ್. ಹಾಗಾದ್ರೆ ವರ್ಕೌಟ್ ಆಗ್ತಾ ಇದೆಯಾ ಡಿಸಿಎಂ ಈ ಪ್ಲಾನ್? ಸಾಫ್ಟ್ ಹಿಂದುತ್ವದ ಮೂಲಕ ಡಿಕೆ ಶಿವಕುಮಾರ್ ಎಲ್ಲರ ಗಮನವನ್ನ ಸೆಳೀತಾ ಇದ್ದಾರೆ. ವರ್ಕೌಟ್ ಆಗ್ತಿದ್ಯಾ ಡಿಸಿಎಂ ಡಿಕೆ ಶಿವಕುಮಾರ್ ಸಾಫ್ಟ್ ಹಿಂದುತ್ವದ ಜಪದ ಮೂಲಕ ಸ್ವಾಮೀಜಿಗಳನ್ನ ಸೆಳೆಯುವಲ್ಲಿ ಡಿಕೆ ಶಿವಕುಮಾರ್ ಸಕ್ಸಸ್ ಆಗಿದ್ದಾರೆ. ಇತ್ತೀಚೆಗೆ ದೇವಾಲಯ ಮಠಗಳಿಗೆ ಡಿಸಿಎಂ ಡಿಕೆಶಿ ಭೇಟಿಯನ್ನ ಕೊಡ್ತಾ ಇದ್ದಾರೆ. ಪ್ರಯತ್ನಕ್ಕಿಂತ ಪ್ರಾರ್ಥನೆಯಿಂದ ಫಲ ಸಿಗುತ್ತೆ ಅಂತ ಡಿಕೆ ಶಿವಕುಮಾರ್ ಹೇಳ್ತಾ ಇದ್ರು. ಈ ಮೂಲಕ ಡಿಕೆಶಿ ಸಿಎಂ ಕುರ್ಚಿಗಾಗಿ ದೇವಸ್ಥಾನ ಮಠಗಳ ಮೊರೆ ಹೋಗ್ತಾ ಇದ್ದಾರೆ. ಏನು ಡಿಕೆ ಶಿವಕುಮಾರ್ ಅವರು ಸಾಫ್ಟ್ ಹಿಂದುತ್ವವನ್ನ ಪ್ರಯೋಗ ಮಾಡ್ತಾ ಇದ್ದಾರೆ. ಇದೀಗ ಆ ಸಾಫ್ಟ್ ಹಿಂದುತ್ವ ವರ್ಕೌಟ್ ಆಯ್ತಾ ಎಂಬ ಪ್ರಶ್ನೆ ಮೂಡ್ತಾ ಇದೆ. ಯಾಕಂತಂದ್ರೆ ಪ್ರತಿಯೊಬ್ಬರ ಸ್ವಾಮೀಜಿ ಆಗಿರ್ಬೋದು, ಒಬ್ಬರಾದ್ಮೇಲೆ ಒಬ್ಬೊಬ್ರು ಡಿಕೆ ಶಿವಕುಮಾರ್ ಪರ ಬ್ಯಾಟಿಂಗ್ ಅನ್ನ ಮಾಡ್ತಿದ್ದಾರೆ. ಹಾಗಾಗಿ ಅವ್ರು ಏನು ಸಾಫ್ಟ್ ಹಿಂದುತ್ವದ ಬಗ್ಗೆ ಮಾತನಾಡ್ತಾರೆ, ಸಿಎಂ ಕುರ್ಚಿಗಾಗಿ ಕಾಯ್ತಾ ಇದ್ದಾರೆ. ಹಾಗಾಗಿ ಸಿಎಂ ಕುರ್ಚಿ ಸಿಗಲಿ ಅಂತ ದೇವರ ಮೊರೆ ಕೂಡ ಹೋಗ್ತಾ ಇದ್ದಾರೆ. ಹಾಗಾಗಿ ಈ ಸಾಫ್ಟ್ ಹಿಂದುತ್ವ ವರ್ಕೌಟ್ ಆದಂತೆ ಕಾಣ್ತಾ ಇದೆ. ಇದೆಲ್ಲವನ್ನು ಕೂಡ ಗಮನಿಸ್ತಾ ಹೋದ್ರೆ ಇನ್ನು ಸ್ವಾಮೀಜಿಗಳಾಗಿರಬಹುದು, ದೇವಾಲಯದಲ್ಲಾಗಿರಬಹುದು, ಎಲ್ಲರೂ ಕೂಡ ದೇವಾಲಯಕ್ಕೆ ಹೋದ ಸಂದರ್ಭದಲ್ಲೂ ಕೂಡ ಆಶೀರ್ವಾದವನ್ನ ಮಾಡ್ತಾ ಇದ್ರು. ಡಿಸಿಎಂ ಡಿಕೆಶಿ ಪರ ಒಬ್ಬರ ನಂತರ ಮತ್ತೊಬ್ಬ ಸ್ವಾಮೀಜಿ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಈ ಹಿಂದೆ ಒಕ್ಕಲಿಗ ಮಹಾಸಂಸ್ಥಾನದ ಚಂದ್ರಶೇಖರ್ ಸ್ವಾಮೀಜಿ ಬ್ಯಾಟಿಂಗ್ ಮಾಡಿದ್ರು. ಡಿಕೆಶಿಯನ್ನ ಸಿಎಂ ಮಾಡಿ ಅಂತ ಬೇಡಿಕೆಯನ್ನ ಚಂದ್ರಶೇಖರ್ ಸ್ವಾಮೀಜಿ ಅವರು ಇಟ್ಟಿದ್ರು. ಸಿದ್ದರಾಮಯ್ಯ ಸಮ್ಮುಖದಲ್ಲೇ ಡಿಕೆಶಿ ಸಿಎಂ ಆಗ್ಲಿ ಅಂತ ಸ್ವಾಮೀಜಿ ಅವರು ಹೇಳಿಕೆಯನ್ನ ಕೊಟ್ಟಿದ್ರು. ಇದೀಗ ಲಿಂಗಾಯತ ಸಮುದಾಯದ ಸ್ವಾಮೀಜಿಯಿಂದಲೂ ಕೂಡ ಬೆಂಬಲ ಸಿಕ್ಕಿದೆ. ಅಧಿಕಾರ ಒಪ್ಪಂದದಂತೆ ಡಿಸಿಎಂ ಡಿಕೆಶಿ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿಕೆಯನ್ನ ಕೊಟ್ಟಿದ್ರು. ಸಿಎಂ ಆಗಿ ಕೆಲಸ ಮಾಡುವ ಅವಕಾಶ ಸಿಗಬೇಕು ಅಂತ ರಂಭಾಪುರ ಶ್ರೀಗಳು ಕೂಡ ಹೇಳಿದ್ರು. ಒಕ್ಕಲಿಗರ ಜೊತೆ ಲಿಂಗಾಯತ ಸ್ವಾಮೀಜಿಗಳಿಂದಲೂ ಕೂಡ ಡಿಕೆ ಶಿವಕುಮಾರ್ಗೆ ಬೆಂಬಲ ಸಿಗ್ತಾ ಇದೆ. ಸ್ವಾಮೀಜಿಗಳ ಎಂಟ್ರಿಯಿಂದ ಡಿಕೆಶಿಯಲ್ಲಿ ಸಿಎಂ ಆಸೆ ಚಿಗುರೊಡೆದಿದೆ. ಸ್ವಾಮೀಜಿಗಳ ಎಂಟ್ರಿಯಿಂದ ಡಿಕೆ ಶಿವಕುಮಾರ್ಗೆ ಏನು ಆಸೆ ಇತ್ತು, ಸಿಎಂ ಆಗಬೇಕೆಂಬ ಹೆಬ್ಬಯಕೆ ಇತ್ತು, ಇದೀಗ ಆ ಕನಸು ಚಿಗುರೊಡೆದಂತೆ ಕಾಣ್ತಾ ಇದೆ. ಹಾಗಾದ್ರೆ ರಂಭಾಪುರ ಶ್ರೀಗಳು ಏನು ಹೇಳಿದ್ದಾರೆ ನೋಡೋಣ. ಶಕ್ತಿ ಅಭಿಮಾನ ಅಲ್ಲದು ರಾಜಕೀಯ ವಿಚಾರವಾಗಿ ನಾವು ಹೆಚ್ಚು ಮಾತಾಡಕ್ಕೆ ಇಚ್ಛೆ ಪಡೋದಿಲ್ಲ. ಏನು ಮಾತನಾಡಿದಂತ ಪ್ರಸಂಗದಲ್ಲಿ ಅವರು 3 ಜನರಿಗೆ ಮಾತ್ರ ಅದು ಗೊತ್ತು. ಆ ನಿರ್ಣಯ ಆದಂತ ರೀತಿಯಲ್ಲಿ ನಡ್ಕೊಂಡ್ರೆ ಈಗಿರುವಂತ ಮುಖ್ಯಮಂತ್ರಿಗಳಿಗೆ ಮತ್ತು ರಾಷ್ಟ್ರೀಯ ನಾಯಕರಿಗೆ ಮತ್ತಿಷ್ಟು ಕಾಂಗ್ರೆಸ್ಗೆ ಶ್ರಮಪಟ್ಟು ಜಯ ತಂದು ಕೊಟ್ಟಂತ ಡಿಕೆ ಶಿವಕುಮಾರ್ ಅವರಿಗೆ ಆ ಉನ್ನತ ಸ್ಥಾನ ಸಿಕ್ಕರೆ ಅವರು ಕೂಡ ಸಮಾಧಾನ ಆಕತಿ ಮತ್ತು ಇನ್ನೂ ಹೆಚ್ಚು ಕೆಲಸ ಮಾಡಲಿಕ್ಕೆ ಪ್ರೇರೇಪಣೆ ಆಗ್ತೈತಿ. ಈಗಾಗಲೇ ಕೆಲವು ಜನ ಅಧ್ಯಕ್ಷ ಪದವಿ ತ್ಯಾಗ ಮಾಡಬೇಕು, ಬೇರೆದವರು ಕೊಡಬೇಕು ಅಂತ ಹೇಳ್ತಾರೆ. ಎಲ್ಲಿವರೆಗೆ ಅವರು ಮುಖ್ಯಮಂತ್ರಿ ಸ್ಥಾನದಲ್ಲಿ ಕೂಡೋದಿಲ್ಲ ಅಲ್ಲಿವರೆಗೆ ಅಧ್ಯಕ್ಷ ಸ್ಥಾನ ಬೇರೆಯವರಿಗೆ ಕೇಂದ್ರ ನಾಯಕರು ಬಿಟ್ಟು ಕೊಡೋ ಅಂತ ಹೇಳಲಿಕ್ಕೆ ಅವರಿಗೆ ತಾತ್ವಿಕವಾಗಿ ಯಾವುದೇ ಒಂದು ಶಕ್ತಿ ಅಭಿಮಾನ ಬರೋದಿಲ್ಲ. ಬಹುಶಃ ಇಲ್ಲಿ ಖಾಲಿ ಆದ್ರೆ ಆ ಸ್ಥಾನ ಅವರಿಗೆ ಭದ್ರತೆ ಒದಗಿಸಿ ಕೊಟ್ಟರೆ ಈ ಸ್ಥಾನ ಅವರು ಅಧ್ಯಕ್ಷ ಸ್ಥಾನ ಯಾರಿಗಾದರೂ ಬಿಟ್ಟು ಕೊಡೋದ್ರಲ್ಲಿ ಸಂದೇಹ ಇಲ್ಲ. ಅದನ್ನ ರಾಷ್ಟ್ರೀಯ ನಾಯಕರೇ ನಿರ್ಣಯಾತ್ಮಕವಾಗಿ ಹೇಳಬೇಕೇ ಹೊರತು ಬೇರೆಯವರು ಹೇಳಿದ್ರೆ ಪ್ರಯೋಜನ ಇಲ್ಲ. ಅಲ್ಲದು ರಾಜಕೀಯ ವಿಚಾರವಾಗಿ ನಾವು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರೂಪೇಶ್. ಡಿಸಿಎಂ ಡಿಕೆಶಿ ಪರ ಒಬ್ಬರ ನಂತರ ಮತ್ತೊಬ್ಬ ಸ್ವಾಮೀಜಿ ಬ್ಯಾಟಿಂಗ್ ಅನ್ನ ಮಾಡ್ತಾ ಇದ್ದಾರೆ. ಇಲ್ಲಿ ಸಾಫ್ಟ್ ಹಿಂದುತ್ವದ ಜಪ ಏನ್ ಮಾಡ್ತಾ ಇದ್ರು ಅದು ವರ್ಕೌಟ್ ಆದಂತೆ ಕಾಣ್ತಾ ಇದೆ. ಸಾಹಿತ್ಯ ಈಗ ಡಿಕೆ ಶಿವಕುಮಾರ್ ಅವರು ಒಂದ್ ರೀತಿಯಲ್ಲಿ ಯಾಕಂತ ಹೇಳಿದ್ರೆ ಸ್ವಾಮೀಜಿಗಳ ಬಲವನ್ನ ಡಿಕೆ ಶಿವಕುಮಾರ್ ಅವರು ಪಡ್ಕೊಂಡಿದ್ದಾರೆ. ಯಾಕಂತ ಹೇಳಿದ್ರೆ ಇದೀಗ ಮೊದಲು ಯಡಿಯೂರಪ್ಪನವರು ಮಠಗಳಿಗೆ ಮಾನ್ಯಗಳಿಗೆ ಹಣಕಾಸನ್ನು ಕೊಡ್ತಾ ಇದ್ರು, ಅದೇ ರೀತಿ ಮಠಗಳಿಗೆ ಅನುದಾನವನ್ನು ಕೊಡ್ತಾ ಇದ್ರು. ಡಿಕೆ ಶಿವಕುಮಾರ್ ಅವರು ಸಾಫ್ಟ್ ಹಿಂದುತ್ವನ ಜಪಿಸಿದ್ರು. ಕುಂಭಮೇಳಕ್ಕೆ ಹೋಗಿ ಬಂದ್ರು, ಅದಾದ ಬಳಿಕ ಇಶಾ ಫೌಂಡೇಶನ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು. ಆವಾಗ ಒಂದಿಷ್ಟು ಸಾಫ್ಟ್ ಹಿಂದುತ್ವ ಮಾಡ್ತಾರೆ ಅಂತ ಚರ್ಚೆಗಳು ದೊಡ್ಡ ಮಟ್ಟಕ್ಕಾಯ್ತು. ಅದಾದ ಬಳಿಕ ಸ್ವಾಮೀಜಿಗಳ ಓಲೈಕೆ ಮಾಡುವಂತ ಪ್ರಯತ್ನವನ್ನು ಮಾಡಿದ್ರು. ಅದಾದ ಬಳಿಕ ಚಂದ್ರಶೇಖರಾನಂದ ಸ್ವಾಮೀಜಿ ಅವರೇ ಹೇಳಿದ್ರು, ಯಾಕಂದ್ರೆ ವಿಶ್ವ ಒಕ್ಕಲಿಗ ಸಂಸ್ಥಾನ ಸ್ವಾಮೀಜಿ ಡಿಕೆ ಶಿವಕುಮಾರ್ ಸಿಎಂ ಆಗಬೇಕು, ಅದು ಕೂಡ ಸಿಎಂ ಸಿದ್ದರಾಮಯ್ಯನವರ ಸಮ್ಮುಖದಲ್ಲಿ ಸಿದ್ದರಾಮಯ್ಯ ಅಧಿಕಾರ ಬಿಟ್ಕೊಡ್ಬೇಕು ಅಂತ ಚರ್ಚೆ ಹುಟ್ಟಾಕಿದ್ರು. ಅದಾದ ಬಳಿಕ ರಂಭಾಪುರಿ, ಯಾಕಂತ ಹೇಳಿದ್ರೆ ಈಗ ರಂಭಾಪುರಿ ಬಾಳೆಹೊನ್ನೂರು ಮಠದ ಲಿಂಗಾಯತ ಮಠದ ಸ್ವಾಮೀಜಿಯವರು ಹೇಳಿದ್ದಾರೆ ಡಿಕೆ ಶಿವಕುಮಾರ್ ಸಿಎಂ ಆಗಬೇಕು, ಸಿಎಂ ಆಗೋರು ಕೂಡ ಅವರು ಕೆಪಿಸಿ ಹುದ್ದೆಯನ್ನು ಬಿಟ್ಕೊಡ್ಬಾರ್ದು ಅಂತೇಳಿ ಸಿಎಂಗೆ ಇಲ್ಲಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಈ ಮೂಲಕವಾಗಿ ಮತ್ತೊಂದು ಸ್ವಾಮೀಜಿ ಬೆಂಬಲ ಕೂಡ ಡಿಕೆ ಶಿವಕುಮಾರ್ಗೆ ಸಿಕ್ಕಿದೆ. ಯಾಕಂತ ಹೇಳಿದ್ರೆ ಕರ್ನಾಟಕ ಪೊಲಿಟಿಕ್ಸ್ ಯಾವ ರೀತಿಯಾಗಿ ವಿಶ್ಲೇಷಣೆ ಆಗುತ್ತೆ ಅಂದ್ರೆ ಕೇಂದ್ರದಲ್ಲಿ ಮಠಗಳ ಪೊಲಿಟಿಕ್ಸ್ ಅಂತಲೇ ಪ್ರಖ್ಯಾತಿ ಆಗುತ್ತೆ. ಯಾಕಂತ ಹೇಳಿದ್ರೆ ಪ್ರತಿಯೊಂದು ಸಮುದಾಯಕ್ಕೂ ಕೂಡ ಮಠಗಳಿದೆ. ಮಠ ಒಂದಿಷ್ಟು ರಾಜಕೀಯವನ್ನು ನಿರಂತರಿಸುತ್ತೆ, ಅದೇ ರೀತಿಯಾಗಿ ಮಠಗಳು ರಾಜಕೀಯದ ಮೇಲೆ ಸಾಕಷ್ಟು ಪರಿಣಾಮವನ್ನು ಕೂಡ ಬೀರುತ್ತೆ. ಅದೇ ರೀತಿಯಾಗಿ ಈಗ ಬಾಳೆಹೊನ್ನೂರಿನ
ಸ್ವಾಮೀಜಿ ಕೂಡ ಈ ರೀತಿಯಾಗಿ ಹೇಳಿರೋದ್ರಿಂದ ಒಂದು ಚರ್ಚೆ ಶುರುವಾಗಿದೆ. ಯಾಕಂತ ಹೇಳಿದ್ರೆ ಮತ್ತೆ ಪುನಃ ಡಿ ಕೆ ಶಿವಕುಮಾರ್ ಸಾಫ್ಟ್ ಹಿಂದುತ್ವದ ಮೂಲಕವಾಗಿ ಮಠಗಳನ್ನ ಸೆಳೆಯುವಲ್ಲಿ ಸಕ್ಸಸ್ ಆದ್ರ ಅಂತೇಳಿ ಇದೇ ಕಾರಣಕ್ಕೋಸ್ಕರ ಹೈಕಮಾಂಡ್ ಏನಾದ್ರು, ಯಾಕಂದ್ರೆ ಸ್ವಾಮೀಜಿಗಳ ಬೆಂಬಲ ಇದೆ ಅಂತ ಹೇಳಿದ್ರೆ ಬಹುತೇಕ ಸಮುದಾಯಗಳು ಕೂಡ ಬೆಂಬಲವನ್ನು ಕೊಡುತ್ತೆ. ಹೀಗಾಗಿ ಡಿ ಕೆ ಶಿವಕುಮಾರ್ಗೆ ಲಿಂಗಾಯತ ಶಾಸಕರ ಬೆಂಬಲ ಕೂಡ ಸಿಗಬಹುದು ಅನ್ನೋ ನಿರೀಕ್ಷೆಗಳು ಶುರುವಾಗುತ್ತೆ. ಹೀಗಾಗಿ ಡಿ ಕೆ ಶಿವಕುಮಾರ್ ಆಸೆ, ಸಿಎಂ ಆಸೆ ಮತ್ತಷ್ಟು ಚಿಗುರೊಡಿದೆ. ಸಾಫ್ಟ್ ಹಿಂದುತ್ವ ವರ್ಕ್ ಆಗಿದೆ ಅನ್ನೋ ಚರ್ಚೆಗಳು ರಾಜ್ಯ ರಾಜಕಾರಣ ನಡೀತಾ ಇದೆ. ಈ ಮೂಲಕವಾಗಿ ಡಿ ಕೆ ಶಿವಕುಮಾರ್ ಏನೆಲ್ಲ ಪ್ರಯತ್ನ ಪಟ್ಟರಲ್ವಾ, ಯಾಕಂತೇಳಿ ಸಾಫ್ಟ್ ಹಿಂದುತ್ವ ಮಾಡೋದ್ರ ಮೂಲಕವಾಗಿ ಮಠಗಳನ್ನ ಮಾನ್ಯಗಳನ್ನ ಸೆಳೆಯುವಂತ ಪ್ರಯತ್ನ ಮಾಡಿದ್ರಲ್ಲ, ಇದೆಲ್ಲದಕ್ಕೂ ಕೂಡ ಒಂದಿಷ್ಟು ಫಲ ಸಿಗ್ತಾ ಇದೆ ಅಂತೇಳಿ ಇದನ್ನ ವಿಶ್ಲೇಷಣೆ ಮಾಡಿ ನಡೆಸಬಹುದು ಸಾಹಿತ್ಯ. ಓಕೆ, ಥ್ಯಾಂಕ್ ಯು ರೂಪೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ.